2028ರ ವಿಧಾನಸಭೆ ಚುನಾವಣೆಗೂ ಮುನ್ನವೇ ರಾಜ್ಯ ರಾಜಕೀಯಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಪಸ್ ಬರ್ತಾರೆ ಅನ್ನುವಂತ ಚರ್ಚೆ ಈಗಾಗಲೇ ಇದೆ. ಈ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ತನ್ನ ಬೇರನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದು, ಒಕ್ಕಲಿಗ ಪ್ರಾಬಲ್ಯದ ನೆಲದಲ್ಲಿ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಬೇಕು ಅನ್ನುವಂತ ಬೇಡಿಕೆ ಕೂಡ ಈಗ ಕೇಳಿಬರ್ತಾ ಇದೆ. ಒಕ್ಕಲಿಗರ ಕೋಟಿಗಾಗಿ ಕುಮಾರದ್ವಯರ ಕದನ. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಬೇರು ಭದ್ರಗೆ ಆಗ್ರಹ. ಹೌದು, ಕರ್ನಾಟಕದಲ್ಲಿ ಡಿಕೆಶಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ 2028ರ ವಿಧಾನಸಭಾ ಚುನಾವಣೆಗೆ ಮುನ್ನವೇ ಕೇಂದ್ರ ಸಚಿವ ಎಚ್ಡಿಕೆ ರಾಜ್ಯಕ್ಕೆ ರಿಟರ್ನ್ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಎಸ್, 2028ರ ಸಿಎಂ ಸಿಂಹಾಸನಕ್ಕಾಗಿ ಕುಮಾರದ್ವಯರ ನಡುವೆ ಭಾರಿ ಕಾಳಗ ನಡೀತಾ ಇದೆ. ಈ ಕಾರಣದಿಂದಲೇ ಬಿಡದಿ ಹೋರಾಟ ಸೇರಿದಂತೆ ಅನೇಕ ವಿಚಾರವಾಗಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇರೋ ಕುಮಾರಸ್ವಾಮಿ ವೇದಿಕೆ ಸಜ್ಜು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಹಳೆ ಮೈಸೂರು ಭಾಗ ಜೆಡಿಎಸ್ನ ರಾಜಕೀಯ ಶಕ್ತಿ ಕೇಂದ್ರ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವೇ ಹಳೆ ಮೈಸೂರು ಭಾಗದ ವಿಚಾರಗಳನ್ನ ವಿರೋಧ ಪಕ್ಷಕ್ಕೆ ಆಹಾರವಾಗಿ ನೀಡುತ್ತಾ ಇದೆ. ಇದು ಜೆಡಿಎಸ್ ಪಕ್ಷದ ಬಲವರ್ಧನೆಗೂ ಕಾರಣವಾಗಿದೆ. ಈ ಬೆಳವಣಿಗೆಗಳು ಆಡಳಿತಾರೂಢ ಕಾಂಗ್ರೆಸ್ಗೆ ಮಗ್ಗಲು ಮುಳ್ಳಾಗಿದೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸಂಘಟನೆ ಮಾಡಬೇಕು ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಒತ್ತಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾ ಇಲ್ವಾ, ಅವನೇನು ನಮ್ಮ ರವೀಂದ್ರ ಶ್ರೀಕಂಠಯ್ಯನವರು ಹೇಳಿಲ್ವಾ, ಆಗಲ್ಲ ಬನ್ನಿ, ಇಲ್ಲಿ ಬಿಜೆಪಿ ಅವ್ರ ಕೈಲಿ ಆಗಲ್ಲ ಬನ್ನಿ, ನೀವು ಬನ್ನಿ ರಾಜೀನಾಮೆ ಕೊಟ್ಟು ಬನ್ನಿ ಅಂತ ರವೀಂದ್ರ ಶ್ರೀಕಂಠಯ್ಯನವರ ಸ್ಟೇಟ್ಮೆಂಟ್ ನೋಡಿ ನೀವೆಲ್ಲ ತೋರಿಸಿದ್ರಲ್ಲ. ರವೀಂದ್ರ ಶ್ರೀಕಂಠಯ್ಯನವರು ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ರಲ್ಲ, ಆಗಲ್ಲ ಬನ್ನಿ, ಬಿಜೆಪಿ ಅವ್ರ ಕೈಲಿ ಏನಾಗಲ್ಲ ಬನ್ನಿ, ನೀವು ಬರಬೇಕು ಈ ರಾಜ್ಯಕ್ಕೆ, ಇಲ್ಲಿ ಆಗ್ತಾ ಇರ್ತಕ್ಕಂಥ ದುರಾಡಳಿತ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ ರವೀಂದ್ರ ಶ್ರೀಕಂಠ ಜೆಡಿಎಸ್ ಮುಖಂಡರು ಹೇಳಿರೋದನ್ನ ನಾವು ನೀವೆಲ್ಲ ಕೇಳಿದೀವಲ್ವಾ. ಅದಕ್ಕೆ ಬಿಜೆಪಿ ಅವರು ಏನು ರಿಯಾಕ್ಟ್ ಮಾಡಿಲ್ಲ. ಅದಕ್ಕೆ ಅಂದ್ರೆ ಒಪ್ಕೊಂಡಂಗಲ್ವಾ, ಅದು ರಿಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ, ಈಗ ಯಾರಾದ್ರೂ ಒಂದು ಅಪಾದನೆ ಮಾಡಿದಾಗ ಆ ಅಪಾದನೆಗೆ ರಿಯಾಕ್ಷನ್ ಇಲ್ಲ ಅಂತಂದ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಂಗೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾತ್ರವಲ್ಲ, ಕುಮಾರಸ್ವಾಮಿಗೆ ಟಕ್ಕರ್ ನೀಡುವ ನಾಯಕರಿಗೆ ಮಣೆ ಹಾಕಬೇಕು. ಕ್ಯಾಬಿನೆಟ್ ವಿಸ್ತರಣೆ ವೇಳೆ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ಸ್ಥಾನಗಳನ್ನು ನೀಡಬೇಕು. ಇದರಿಂದಾಗಿ ಜೆಡಿಎಸ್ ಪ್ರಾಬಲ್ಯ ಕುಗ್ಗಿಸಲು ಅನುಕೂಲವಾಗುತ್ತೆ ಅಂತ ಬಾಲಕೃಷ್ಣ ಆಗ್ರಹ ಮಾಡಿದ್ದಾರೆ. ಪ್ರಬಲವಾದಂತ ಪೈಪೋಟಿ ಇರೋದು ಈಗ ನನಗೆ ಗೊತ್ತಿರಂಗೆ ಬಿಜೆಪಿ ಅವ್ರದ್ದು ಏನಂತ ಪೈಪೋಟಿ ಕಾಣಿಸ್ತಾ ಇಲ್ಲ. ಈಗ ಜೆಡಿಎಸ್ ನವ್ರದ್ದು ಪೈಪೋಟಿ ಕಾಣಿಸ್ತಾ ಇರೋದು. ಜೆಡಿಎಸ್ ನವ್ರದ್ದು ಪೈಪೋಟಿ ಇರೋದ್ರಿಂದ ಈಗ ನಮ್ಮ ಭಾಗದಲ್ಲೇನೆ ಅವ್ರದ್ದು ಪೈಪೋಟಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ರೆ ಮುಂದೆ ನಾವು ಅವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ, ಜೆಡಿಎಸ್ ನವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇರೋದೇ ಕಾಂಪಿಟೇಷನ್ ಸ್ವಲ್ಪ ನಮ್ಮ ಕೇಂದ್ರ ನಾಯಕರೇ ಜಾಸ್ತಿ ಓಡಾಡ್ತಾ ಇರೋದು. ಬಿಜೆಪಿ ಅವರು ಅವ್ರಿಗೆ ಎಲ್ಲರಿಗೂ ದಾರಿ ಎರೆದು ಬಿಟ್ಟಿದ್ದಾರೆ ಕೇಂದ್ರ ನಾಯಕರಿಗೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಆಕ್ಟಿವ್ ಆಗ್ತಾ ಇದೆ. ಇದು ಆಡಳಿತ ಪಕ್ಷವಾದ ಕಾಂಗ್ರೆಸ್ಗೆ ನಿದ್ದೆಗೆಡಿಸಿದೆ. ಕಳೆದ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಆ ಸ್ಥಾನಗಳನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಒತ್ತಾಯ ಕಾಂಗ್ರೆಸ್ ನಾಯಕರಿಂದ ಕೇಳಿಬಂದಿದೆ.